ಜೀವಿಸಲು ಜೀವವಾಕ್ಯ. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದರು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಯೋಸೇಫನ ಸಹೋದರರು ಅವನನ್ನು ಇಸ್ಮಾಯೇಲರಿಗೆ ಮಾರಿದಾಗ ಇಸ್ಮಾಯೇಲರು ಅವನನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಫರೋಹನ ಉದ್ಯೋಗಸ್ಥನು ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೋಟಿಫರನು ಅವನನ್ನು ಕ್ರಯಕ್ಕೆ ಕೊಂಡುಕೊಳ್ಳುತ್ತಾನೆ. ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಅಲ್ಲಿ ಅವನ ಎಲ್ಲಾ ಕೆಲಸಗಳು ಸಫಲವಾಗುತ್ತಿದ್ದವು. ದೇವರು ನಮ್ಮೊಂದಿಗಿರುವುದು ಎಲ್ಲಕ್ಕಿಂತಲೂ ದೊಡ್ಡ ಆಶೀರ್ವಾದವಾಗಿದೆ. ದೇವರ ಆಶೀರ್ವಾದಗಳನ್ನು ಹೊಂದಲು ಮತ್ತು ಇತರರಿಗೆ ಆಶೀರ್ವಾದದಾಯಕನಾಗಿರಲು ತನ್ನ ತಂದೆ ಒಂದು ಕಾಲದಲ್ಲಿ ಅಭ್ಯಾಸ ಮಾಡಿದ ಯಾವ ವಂಚನೆಯ ತಂತ್ರಗಳನ್ನು ಅವನು ಅಭ್ಯಾಸ ಮಾಡಲಿಲ್ಲ. ದೇವರೊಂದಿಗೆ ನಡೆಯುವವನು ಎಲ್ಲಿಗೆ ಹೋದರೂ ಆಶೀರ್ವಾದದಾಯಕನಾಗಿರುತ್ತಾನೆ.